ಈಗ ಕ್ವಶನ್ ನೋಡ್ಕೊಳ್ಳಿ. ಇಫ್ ಯು ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3xy² ಪ್ಲಸ್ ಎಕ್ಸ್ e ಪವರ್ ಎಕ್ಸ್ ಕಾಸ್ ವೈ ಪ್ಲಸ್ 1 ದೆನ್ ಶೋ ದಟ್ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಸೊಲ್ಯೂಷನ್ ಯು ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3xy² ಪ್ಲಸ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಕಾಸ್ ವೈ ಪ್ಲಸ್ 1 ಈ ಥರ ಬರ್ಕೊಳ್ಳಿ ಕ್ವಶನ್ನು. ಡಿಫ್ರೆನ್ಷಿಯೇಟ್ ಮಾಡಬೇಕಿದ್ನ ಡೋ ಯು ಬೈ ಡೋ ಎಕ್ಸ್ ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಿದಾಗ ಇಲ್ಲಿ ಟೋಟಲ್ ಟರ್ಮ್ಸ್ಗಳು 1 2 3 4 5 ಇದೆ. ಇಲ್ಲಿ ಎಕ್ಸ್ ಫಂಕ್ಷನ್ ಫಸ್ಟ್ ಟರ್ಮಲ್ಲಿ ಎಕ್ಸ್ ಫಂಕ್ಷನ್ ಇದೆ. ಎಕ್ಸ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ 3x². ಸೆಕೆಂಡ್ ಟರ್ಮಲ್ಲಿ ಎಕ್ಸ್ ಇದೆ. -3y² ಬೇರೆದನ್ನ ಹಂಗೆ ಇಟ್ಕೋಬೇಕು. -3y² ಹಂಗೆ ಇಟ್ಕೊಂಡು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1. ಥರ್ಡ್ ಟರ್ಮಲ್ಲೂ ಎಕ್ಸ್ ಇದೆ. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1. ಫೋರ್ತಲ್ಲೂ ಎಕ್ಸ್ ಫಂಕ್ಷನ್ ಇದೆ ಇ ಪವರ್ ಎಕ್ಸು. ಕಾಸ್ ವೈನ ಹಂಗೆ ಇಟ್ಕೊಂಡು ಇ ಪವರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಇ ಪವರ್ ಎಕ್ಸ್ ಪ್ಲಸ್ ಫಿಫ್ತ್ ಟರ್ಮಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ 0. ಎಕ್ಸ್ ಇಲ್ಲ ಅಂದರೆ 0 ಬರೀಬೇಕು. ಎಕ್ಸ್ ಇದ್ದರೆ ಎಕ್ಸ್ನ ಚೇಂಜ್ ಮಾಡಬೇಕು ಅಕಾರ್ಡಿಂಗ್ ಟು ಡಿಫ್ರೆನ್ಷಿಯೇಷನ್. ಬೇರೆದನ್ನ ಹಂಗೆ ಇಟ್ಕೋಬೇಕು. ಅಂದರೆ ಎಕ್ಸ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ 3x², ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1, ಬೇರೆದನ್ನ ಹಂಗೆ ಇಟ್ಕೋಬೇಕಂದ್ರೆ 3y² ಹಂಗೆ ಇಟ್ಕೋಬೇಕು. ಎಕ್ಸ್ಗೆ 1, ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಬೇರೆದನ್ನ ಹಂಗೆ ಇಟ್ಕೋಬೇಕಂದ್ರೆ ಕಾಸ್ ವೈನ ಹಂಗೆ ಇಟ್ಕೋಬೇಕು. 1ಗೆ 0. ಈಗ ಡೋ ಯು ಬೈ ಡೋ ಎಕ್ಸ್ ಆಯಿತು. 3x² ಮೈನಸ್ 3y² ಪ್ಲಸ್ 1 ಇದನ್ನ ನೀಟಾಗಿ ರೀಅರೇಂಜ್ ಮಾಡಿ ಬರ್ಕೋಬಿಡಿ. ಇ ಪವರ್ ಎಕ್ಸ್ ಕಾಸ್ ವೈ. ಈಗ ಮತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಡೋ ಬೈ ಡೋ ಎಕ್ಸ್ ಆಫ್ ಡೋ ಯು ಬೈ ಡೋ ಎಕ್ಸ್. ನೋಡಿ, ಫಸ್ಟು ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಿದ್ರೆ ಹೆಂಗಾಗುತ್ತೆ, ಎಕ್ಸ್ ಕ್ಯೂಬ್ಗೆ 3x² ಮೈನಸ್ 3y² ಹಂಗೆ ಇಟ್ಕೊಳ್ಳಿ. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1, ಎಕ್ಸ್ಗೆ 1, ಕಾಸ್ ವೈ ಹಂಗೆ ಇಟ್ಕೊಳ್ಳಿ. ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್ 1ಗೆ 0. ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 3x² ಮೈನಸ್ 3y² ಪ್ಲಸ್ 1 ಇ ಪವರ್ ಎಕ್ಸ್ ಕಾಸ್ ವೈ. ಈಗ ಡೋ ಬೈ ಡೋ ಎಕ್ಸ್ ಆಫ್ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 3 ಇಂಟು x²ಗೆ ಡಿಫ್ರೆನ್ಷಿಯೇಷನ್ 2x ಮೈನಸ್ ಎಕ್ಸ್ ಇಲ್ಲ ಅಂದರೆ 0. ಈಗ ನೋಡಿ ಟೋಟಲ್ 4 ಟರ್ಮ್ಸ್ ಇದೆ. ಈಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮತ್ತೆ ಮಾಡಬೇಕು. ಡೋ ಬೈ ಡೋ ಎಕ್ಸ್ ಆಫ್ ಡೋ ಯು ಬೈ ಡೋ ಎಕ್ಸ್ ಆಗುತ್ತೆ ಇದು. ಇಲ್ಲಿ x²ಗೆ 2x 3ನ ಹಂಗೆ ಇಟ್ಕೋಬೇಕು. ಇಲ್ಲಿ ಎಕ್ಸ್ ಇಲ್ಲ ಅದಕ್ಕೆ 0, ಇಲ್ಲೂ ಎಕ್ಸ್ ಇಲ್ಲ ಅದಕ್ಕೆ 0. ಇಲ್ಲಿ ಕಾಸ್ ವೈನ ಹಂಗೆ ಇಟ್ಕೊಂಡು ಇ ಪವರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಇ ಪವರ್ ಎಕ್ಸ್. ಈಗ ನೋಡಿ, ಇದು ಡೋ ಬೈ ಡೋ ಎಕ್ಸ್ ಆಫ್ ಡೋ ಯು ಬೈ ಡೋ ಎಕ್ಸ್ ಅಂದರೆ ಡೋ ಸ್ಕ್ವೇರ್ ಯು ಬೈ ಡೋ x² ಅಂತ. ನೋಡಿ 3 2s 6x ಆಗುತ್ತೆ. ಪ್ಲಸ್ ರೀಅರೇಂಜ್ ಮಾಡಿ ಬರ್ಕೊಳ್ಳಿ. ಇ ಪವರ್ ಎಕ್ಸ್ ಕಾಸ್ ವೈ ಆಗುತ್ತೆ. ಈಗ ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ರೀಅರೇಂಜ್ ಮಾಡಿ ಬರ್ಕೋಬೇಕು. ಡೋ ಯು ಬೈ ಡೋ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಬೇಕು. ಆಮೇಲೆ ಇದನ್ನ ರೀಅರೇಂಜ್ ಮಾಡಿ ಬರ್ಕೋಬೇಕು. ಡೋ ಬೈ ಡೋ ಎಕ್ಸ್ ಆಫ್ ಡೋ ಯು ಬೈ ಡೋ ಎಕ್ಸ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ ಡೋ ಸ್ಕ್ವೇರ್ ಯು ಬೈ ಡೋ x². ಯುನ ವಿತ್ ರೆಸ್ಪೆಕ್ಟ್ ಟು ವೈ. ಈಗ ಡೋ ಯು ಬೈ ಡೋ ವೈ. ಈಗ ಟೋಟಲ್ ಎಷ್ಟು ಟರ್ಮ್ಸ್ ಇದೆ, ಇಲ್ಲಿ 5 ಟರ್ಮ್ ಇದೆ. ಇದರಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ವೈ ಫಂಕ್ಷನ್ಗಳನ್ನ ಹುಡುಕಬೇಕು. ಫಸ್ಟ್ ಟರ್ಮಲ್ಲಿ ವೈ ಇಲ್ಲ ಅದಕ್ಕೆ 0. ಸೆಕೆಂಡ್ ಟರ್ಮಲ್ಲಿ ವೈ ಫಂಕ್ಷನ್ ಇದೆ y², ಬೇರೆದನ್ನ ಹಂಗೆ ಇಟ್ಕೋಬೇಕು. ಅಂದರೆ -3xನ ಹಂಗೆ ಇಟ್ಕೋಬೇಕು. y²ಗೆ ಡಿಫ್ರೆನ್ಷಿಯೇಷನ್ 2y. ಥರ್ಡಲ್ಲಿ ವೈ ಇಲ್ಲ ಅದಕ್ಕೆ 0. ಫೋರ್ತಲ್ಲಿ ವೈ ಫಂಕ್ಷನ್ ಇದೆ ಕಾಸ್ ವೈ. ಇ ಪವರ್ ಎಕ್ಸ್ನ ಬೇರೆದನ್ನ ಹಂಗೆ ಇಟ್ಕೋಬೇಕು. ಇ ಪವರ್ ಎಕ್ಸ್ನ ಹಂಗೆ ಇಟ್ಕೋಬೇಕು. ಕಾಸ್ ವೈಗೆ ಮೈನಸ್ ಸೈನ್ ವೈ ಪ್ಲಸ್ 1ಗೆ ಡಿಫ್ರೆನ್ಷಿಯೇಷನ್ 0. ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಮೈನಸ್ 3 2s 6xy ಪ್ಲಸ್ ಇಂಟು ಮೈನಸ್ ಮೈನಸ್ ಇ ಪವರ್ ಎಕ್ಸ್ ಸೈನ್ ವೈ. ಈಗ ಬೇಕಾಗಿರೋದೇನು, ಡೋ ಸ್ಕ್ವೇರ್ ಯು ಬೈ ಡೋ y². ಈಗ ಮತ್ತೆ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಏನಾಗುತ್ತೆ, ಇದು ಡೋ ಬೈ ಡೋ ವೈ ಆಫ್ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಡೋ ಬೈ ಡೋ ವೈ ಆಫ್ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು. ಈಗ ನೋಡಿ, ಇದನ್ನ 2 ಟರ್ಮ್ ಇದೆ. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ -6xನ ಹಂಗೆ ಇಟ್ಕೋಬೇಕು. ವೈಗೆ ಡಿಫ್ರೆನ್ಷಿಯೇಷನ್ 1, ಮೈನಸ್ ಇ ಪವರ್ ಎಕ್ಸ್ನ ಹಂಗೆ ಇಟ್ಕೋಬೇಕು. ಸೈನ್ ವೈಗೆ ಡಿಫ್ರೆನ್ಷಿಯೇಷನ್ ಕಾಸ್ ವೈ. ಇದೇನಾಗುತ್ತೆ, ಡೋ ಸ್ಕ್ವೇರ್ ಯು ಬೈ ಡೋ y² ಈಸ್ ಈಕ್ವಲ್ ಟು -6x ಮೈನಸ್ ಇ ಪವರ್ ಎಕ್ಸ್ ಕಾಸ್ ವೈ ಆಗುತ್ತೆ. ಈಗ ಇದು ಇಕ್ವೇಷನ್ 1, ಇದು ಇಕ್ವೇಷನ್ 2. ಈಗ 1 + 2 ಮಾಡಬೇಕು. 1 + 2 ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಡೋ ಸ್ಕ್ವೇರ್ ಯು ಬೈ ಡೋ x² ಪ್ಲಸ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಡೋ ಸ್ಕ್ವೇರ್ ಯು ಬೈ ಡೋ y². ಫಸ್ಟು ಇದ್ರ ಲೆಫ್ಟ್ ಹ್ಯಾಂಡು ಪ್ಲಸ್ ಇದ್ರದ್ದು ಲೆಫ್ಟ್ ಹ್ಯಾಂಡು, ಆಮೇಲೆ ರೈಟ್ ಹ್ಯಾಂಡ್ ಸೈಡು 6x ಪ್ಲಸ್ ಇ ಪವರ್ ಎಕ್ಸ್ ಕಾಸ್ ವೈ, ಆಮೇಲೆ ಇದ್ರದ್ದು ರೈಟ್ ಹ್ಯಾಂಡು ಪ್ಲಸ್ ಮಾಡಿದಾಗ ಏನಿದೆ ಸೈನ್ ಅದೇ ಇಟ್ಕೋಬೇಕು. -6x ಮೈನಸ್ ಇ ಪವರ್ ಎಕ್ಸ್ ಕಾಸ್ ವೈ.
ಈಗ ನೋಡಿ 6x ಕ್ಯಾನ್ಸಲ್ಲು, ಇದು ಕ್ಯಾನ್ಸಲ್ಲು, ಆನ್ಸರ್ ಏನು 0. ಇದೇ ಫೈನಲ್ ಆನ್ಸರ್. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಇಫ್ u is equal to x cube minus 3xy square plus x plus e power x cos y plus 1, then show that dou square u by dou x square plus dou square u by dou y square is equal to 0 ಅಂತ ಕೇಳಿದ್ರೆ ಫಸ್ಟ್ u is equal to ಬರ್ಕೋಬೇಕು x cube minus 3xy square plus x plus e power x cos y plus 1 ಅಂತ. dou u by dou x ಅಂದರೆ 3x square minus 3y square into 1 plus 1 e power x ಹಂಗೆ ಇಟ್ಕೊಳ್ಳಿ, cos y ನ ಹಂಗೆ ಇಟ್ಕೊಳ್ಳಿ, e power x plus 1ಗೆ 0. dou u by dou x is equal to 3x square 3y square 1 e power x cos y ಆಗುತ್ತೆ. dou by dou x of dou u by dou x ಅಂದರೆ 3 into 2x minus 0 plus 0, cos y ನ ಹಂಗೆ ಇಟ್ಕೊಳ್ಳಿ, e power x ಆಗುತ್ತೆ. dou square u by dou x square ಅಂದರೆ 6x plus e power x cos y ಆಗುತ್ತೆ. ಈಕ್ವೇಷನ್ 1 ಆಗುತ್ತೆ. dou u by dou y ಅಂದರೆ ಯುನ ವಿತ್ ರೆಸ್ಪೆಕ್ಟ್ ಟು y ಮಾಡಿದಾಗ ಇಲ್ಲಿ y ಇಲ್ಲ, ಅದಕ್ಕೆ 0, minus 3x into y ಸ್ಕ್ವೇರ್ಗೆ 2y, ಇಲ್ಲಿ y ಇಲ್ಲ, ಅದಕ್ಕೆ 0, e power x ಹಂಗೆ ಇಟ್ಕೊಳ್ಳಿ, cos yಗೆ ಮೈನಸ್ sin y ಇಲ್ಲ 0. dou u by dou y will become minus 6xy minus e power x sin y. ಇದನ್ನ ವಿತ್ ರೆಸ್ಪೆಕ್ಟ್ ಟು y ಏನು ಮಾಡಿದಾಗ dou by dou y ಆಫ್ dou u by dou y ಅಂದರೆ minus 6x ಹಂಗೆ ಇಟ್ಕೊಳ್ಳಿ, yಗೆ 1, minus e power x ಹಂಗೆ ಇಟ್ಕೊಳ್ಳಿ, sin yಗೆ cos y. ಇದು dou square u by dou y ಸ್ಕ್ವೇರ್ ಬಂದು minus 6x minus e power x cos y ಆಗುತ್ತೆ. 1 plus 2 ಮಾಡಿ dou square u by dou x square plus dou square u by dou y square is equal to 6x plus e power x cos y minus 6x minus e power x cos y. ಎಲ್ಲ ಕ್ಯಾನ್ಸಲ್ ಆದರೆ 0 ಆಗುತ್ತೆ ಆನ್ಸರ್. ಥ್ಯಾಂಕ್ ಯು.